ಜಗತ್ತಿನ ಅತಿದೊಡ್ಡ ಪ್ರಜಾಪ್ರಭುತ್ವ ವ್ಯವಸ್ಥೆ ಹೊಂದಿರುವ ಭಾರತವು ವಿಶ್ವಕ್ಕೆ ಮಾದರಿಯಾದ ಸಂವಿಧಾನವನ್ನು ಹೊಂದಿದೆ ಎಂದು ಸಂಸದ ಜಿ. ಕುಮಾರ್ ನಾಯ್ಕ್ ಅವರು ಹೇಳಿದರು. ಪಟ್ಟಣದ ಡಾನ್ ಬಾಸ್ಕೋ ವಿದ್ಯಾಸಂಸ್ಥೆಯಲ್ಲಿ ಗಟೂರಿನ ಸಮತಾ ಗ್ರಾಮೀಣ ಅಭಿವೃದ್ಧಿ ಮತ್ತು ಶಿಕ್ಷಣ ಸಂಸ್ಥೆಯಿಂದ ಶುಕ್ರವಾರ ಹಮ್ಮಿಕೊಂಡಿದ್ದಂತಹ ವಿದ್ಯಾರ್ಥಿಗಳ ನಡೆ ಸಂವಿಧಾನದ ಕಡೆ ಕಾರ್ಯಕ್ರಮ ಮತ್ತು ಸಾವಿತ್ರಿಬಾಯಿ ಫುಲೆ ಅವರ ಜಯಂತ್ಯುತ್ಸವ ಹಾಗೂ ವಿವಿಧ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಇನ್ನು ಬಸವ ಪ್ರಭು ಸ್ವಾಮೀಜಿ, ಫಾದರ್ ಜಾನ್ ಪೌಲ್, ಕಾಂಗ್ರೆಸ್ ಮುಖಂಡ ರಾಜಶೇಖರ್ ನಾಯ್ಕ್, ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಕೃಷ್ಣ, ಸರ್ಕಾರಿ ನೌಕರರ ಸಂಘದ ತಾಲೂಕು ಘಟಕ ಸದಸ್ಯ ಹನುಮಂತರಾಯಿ, ಶಾಖೆ ಹೇಮನೂರು, ಭಾನುಪ್ರಕಾಶ್ ಕೇದಾರ್ನಾಥ್, ಜಿಲ್ಲಾ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ವಿಭಾಗದ ಇಇ ವೆಂಕಟೇಶ್, ತಾಲೂಕು ಪಂಚಾಯತ್ ಇಒ ಬಸವರಾಜ್ ಹಟ್ಟಿ, ಸಮತಾ ಗ್ರಾಮೀಣ ಅಭಿವೃದ್ಧಿ ಮತ್ತು ಶಿಕ್ಷಣ ಸಂಸ್ಥೆ ಕಾರ್ಯದರ್ಶಿ ಬಸವರಾಜ ಬ್ಯಾಗ್ವಾಡ ಭಾಗವಹಿಸಿದ್ರು. ವರದಿಗಾರರು ಕೆ. ಅಮೃತ ಪಾಟೀಲ್. ಹೌದಾ, ಈ ರೀತಿ ಇರಬೇಕಲ್ವಾ, ನಮ್ಮ ಸಮಾಜ ಈ ರೀತಿ ಇದ್ರೆ ಒಳ್ಳೇದಲ್ವಾ ಅನ್ನೋದು ನಿಮಗೆ ಮನದಟ್ಟ ಆಯ್ತು ಅಂತ ಹೇಳಿದ್ರೆ ಅವಾಗ ಏನ್ ಹೇಳ್ತೀರಿ? ಮಗುಗೆ ಏನ್ ಹೇಳ್ತೀರಿ? ಮಗು ಬಹಳ ಬುದ್ಧಿವಂತ ಇರುತ್ತೆ ಅಂತ ತಿಳ್ಕೊಳ್ಳಿ. ಅದು ಹೇಳ್ತಾ ಕಂಡ್ಬಿಟ್ಟ ತಕ್ಷಣ ನಿಮ್ ತಂದೆ ತಾಯಿ ಕೇಳ್ತದೆ, ನಾನು ಯಾವ ಜಾತಿ ಅಂತ ಕೇಳಿದ್ರೆ ನೀವೇನ್ ಹೇಳ್ತೀರಿ? ಅವಾಗ ಮನುಷ್ಯ ಜಾತಿ ಒಂದೇ ಕುಲಂ ಅಂತ ಹೇಳ್ತೀರಿ ನೀವು. ಹೌದಪ್ಪ, ಸ್ನೇಹಿತರ ಜೊತೆ ಒಡನಾಡ್ಬೇಕು. ಗಂಡಂದ್ರೆ ಏನು, ಹೆಣ್ಣಂದ್ರೆ ಎಲ್ಲ ತಿಳ್ಕೋಬೇಕು. ಅದಾದ್ಮೇಲೆ ಅವ್ರು ತಂದೆ ತಾಯಿ ಆಗ್ಬೇಕು, ಅದಾದ್ಮೇಲೆ ಮಕ್ಕಳಾಗಬೇಕು. ಮಕ್ಕಳ ತಲೆ ಒಳಗೆ ಏನ್ ಬಿದ್ದಬೇಕು, ಅದಕ್ಕೆ ಬಿದ್ದು ಅಂತ ಪ್ರಸಂಗ ಇದ್ದೇ ಹೋಯ್ತು ಅಂತ ಹೇಳಿದ್ರೆ ಖಂಡಿತವಾಗಿ ನಾವು ಒಂದು ಏನ್ ಸಮಾಜ ಕಟ್ಟಬೇಕು ಅಂತ ಹೊರಟಿದ್ದೀವಲ್ಲ ಆ ರೀತಿ ಮಾಡೋದು ನಿಮ್ ಕೈಲಾಗುತ್ತೆ. ನಿಮ್ ಕೈಲಾಗದೆ ಅಂದ್ರೆ ನಮ್ಗೆ ಯಾರ ಕೈಲೂ ಆಗಲ್ಲ. ನಾವು ಸಾಕಷ್ಟು ಪ್ರಯತ್ನ ಪಡ್ತಾ ಇದ್ದೀವಿ, ಸಂಸದರಾಗಿ ಪ್ರಯತ್ನ ಮಾಡ್ತೀವಿ. ಅದೇ ರೀತಿ ಬುದ್ಧ ಬಸವರ ಸಂದೇಶಗಳನ್ನು ತಂದಿರುವಂತಹ ಸ್ವಾಮೀಜಿಗಳು ಪ್ರಯತ್ನ ಮಾಡ್ತಾ ಇದ್ದಾರೆ, ಹಿರಿಯರು ತಂದೆ ತಾಯಿಗಳು ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ರೀತಿ ಇರುವಂತಹ ಸಂದರ್ಭದಲ್ಲಿ ನೀವು ಕೂಡ ಇದನ್ನ ಒಂದು ದೊಡ್ಡ ಒಂದು ಅವರಿಗೆ ಕೊಡ್ತಾ ಇರುವಂತಹ ಗೌರವ ಮತ್ತು ಪ್ರೀತಿಯ ಕಾಣಿಕೆಯನ್ನು ಕೊಡ್ತಾ ಇದ್ದೀವಿ. ಆತ್ಮೀಯ ಅನೇಕ ವಿದ್ಯಾರ್ಥಿಗಳು ನಿಮ್ಮನ್ನ ನೋಡ್ತಾ ಇದ್ದೀರ, ಇದು ಹೆಂಗಿದೆ ಅಂತ ಹೇಳಿದ್ರೆ ಅಭಿನಂದನೆಗಳು. ಈಗ ನಮ್ಮ ವಿಶೇಷವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಶ್ರೀಮತಿ ಜಯಶ್ರೀ ಅವರು ನಿಜವಾಗಲೂ ಕೂಡ ಅವರು ಒಬ್ಬ ಅಧಿಕಾರಿಯ ಹೆಂಡತಿಯ